ಜಿಮ್ಗೆ ಹೋದನಂತೆ ಜಿಮ್ಗೆ ಮನೇಲಿ ಒಂದು ಕೆಲಸ ಹೇಳಿದ್ರೆ ಮೈ ಬಗ್ಸೋದಿಲ್ಲ. ಫಿಲ್ಟ್ರ್ ನೀರು ಎತ್ಕೊಬಪ್ಪ, ಸಿಲಿಂಡ್ರ್ ಎತ್ಕೊಬಪ್ಪ ಕೆಳಗಿಂದ ಅಂದ್ರೆ ಮೈ ಭಾರ, ಮೈ ಮೇಲೆ ಹೌಸ್ ಹತ್ತೋರಂಗೆ ಮನಿ ಕಳೋದು. ಆಮೇಲೆ ಯಾವಾಗಲೂ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕಲ್ಲಾರು, ಕಲ್ಸೆಕರೆ, ಖರ್ಜೂರ ತಿನ್ನೋದು ಬಾಣ್ತಿ ಹಂಗೆ. ಏನು 3 ತಿಂಗಳು ಬಾಣ್ತಿ ಅವನು, ಅದಕ್ಕೆ 2,000 3,000 ಬೇಕು ತಿಂಗಳಿಗೆ. ಎಲ್ಲಿಂತಾರುಮಾ ಅವ್ರಾದ್ರೆ ಮಗಿಗೆ ಹಾಲು ಕುಡಿಸ್ಬೇಕು, ಯಾವಾಗಲೂ ಬಾಡು ಬಳ್ಳೆ ಅಂತ ತಿಂತಾರೆ. ಇವ್ನಿಗೆ ಯಾವ ಮಗ ಇದ್ದದು? ಅವ್ರಿಗೂ ಇವ್ರಿಗೂ ಇದೊಂದೇ ವ್ಯತ್ಯಾಸ, ಅವ್ರಿಗೆ ಮಗ ಅದೇ ಇವ್ನಿಗೆ ಮಗ ಇಲ್ಲ ಅಷ್ಟೇ. ಆಮೇಲೆ ದಿವಸ ಚಿಕನ್ ತಿನ್ನೋದು, ಈಟ್ ಆಗೋದಿಲ್ವಾ ಬಾಡಿ? ಅದೇ ಪೈಲ್ಸ್ ಬಂದ್ಬಿಡ್ತದಪ್ಪ. ಜಿಮ್ಗೆ ಹೋಯ್ತಂತಾನೆ ಇಲ್ಲಿಂದನೂ ಗಾಡಿ ತಗೊಂಡು ಹೋಗೋದು, ನಡ್ಕೊಂಡೆ ಹೋದ್ರೆ ವಾಕಿಂಗ್ ಮಾಡ್ದಂಗೆ ಆಗೋದಿಲ್ವಾ? ಏನ್ ಮಹಾರಾಜರು ವಂಶವ ಇವಂದು? ಏನ್ ಸುಪ್ಪತ್ಕೆಲ್ಲ ಬಿದ್ದಿರಂಗೆ ಆಡ್ತಾನೆ. ಈ ಜಿಮ್ಗೆ ಫೀಸ್ ಕಟ್ಟುದಾ? ತಿಂಗಳು ಒಂದ್ಸ ಚೀಟಿ ಕಟ್ಕೊಂಡಿದ್ರೆ ಒಂದು 50,000 1 ಲಕ್ಷ ರೂಪಾಯಿ ದುಡ್ಡು ಬರೋದು. ಆಮೇಲೆ ನನ್ನ ಫ್ರೆಂಡು ಆ ಟೀ ಕುಡಿಕ್ ಹೋದಾಗ ತೋರಿಸ್ತಾ ಇದ್ದಾವೆ ಇವ್ನು ವಿಡಿಯೋವ. ಜಿಮ್ಮಲ್ಲಿ ಅದು ಯಾವುದೋ ಹೆಣ್ಣು ಜೊತೆ ಡ್ಯಾನ್ಸ್ ಮಾಡ್ತಾ ಕೂತವನೆ. ನಾನು ಅನ್ಕೋತೀನಿ ಇದೇನು ಒಂದ್ ದಿವ್ಸನೂ ಬಿಡದೆ ಹೋಯ್ತಾನಲ್ಲ ಜಿಮ್ಗೆ ಅಂತ. ಎಣ್ಣೆ ಇಕ್ಲವಲ್ಲ ಅದಕ್ಕೆ ಹೋಗೋದು ಇವನು.